ನಮಸ್ಕಾರ. ಟುಡೇ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಪುನೀತ್ ರಾಜ್ಕುಮಾರ್ ಒಳ್ಳೆತನ, ಅಪ್ಪು ಒಳ್ಳೆತನ ಇನ್ನೂ ಇದೇ ಮಣ್ಣಲ್ಲಿ ಉಸಿರಾಡ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ. ಇದೆಲ್ಲದರ ಬಗ್ಗೆ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಹೇಳ್ತಾ ಹೋಗ್ತೀವಿ. ದಯವಿಟ್ಟು ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮಾತ್ರ ಮರೆಯಲೇಬೇಡಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮ ಹೆಮ್ಮೆಯ ಅತ್ಯದ್ಭುತ ನಟ. ಸದಾ ನಗುವಿನೊಂದಿಗೆ ಬೆರೆಯುತ್ತಿದ್ದಂತಹ ಮಕ್ಕಳಂತ ಮುಗ್ಧ ಮನಸ್ಸಿನವುಳ್ಳ ಅತಿ ಹೃದಯ ವೈಶಾಲ್ಯವುಳ್ಳಂತಹ ಹಸನ್ಮುಖಿ ನಾಯಕ ನಟ. ಅಪ್ಪು ನಮ್ಮನ್ನ ಬಿಟ್ಟೋಗಿ ವರ್ಷಗಳೇ ಕಳೆದರೂ ಕೂಡ ಅವರ ಮೇಲಿನ ಅಭಿಮಾನ ಮಾತ್ರ ಅಭಿಮಾನಿಗಳಲ್ಲಿ ಕೊಂಚ ಕಡಿಮೆಯೂ ಕೂಡ ಆಗಿಲ್ಲ. ಅಪ್ಪುವಿನ ಹೆಸರಿನಲ್ಲಿ ಮಾಡುವಂತಹ ಕೆಲಸ ಒಂದ ಎರಡ ಹೇಳುತ್ತಾ ಹೋದರೆ ಪ್ರಾಯಶಃ ಒಂದು ಕಾದಂಬರಿನೇ ಬರಿಬೇಕಾಗುತ್ತೆ. ಹಾಗೆ ಅಪ್ಪು ಅಭಿಮಾನಿಗಳ ಅಭಿಮಾನವೇ ಆಗಿದೆ. ಭಾಷೆಯ ಪರಿಧಿ ಮೀರಿ ಗಡಿಯ ಎಲ್ಲೇ ದಾಟಿ ಜನರ ನಾಡಿ ಮಿಡಿತವನ್ನು ತಲುಪಿರೋದು ಅಂದರೆ ಅದು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಸದ್ಯ ಮತ್ತೆ ಈಗ ಅಪ್ಪುವಿಗಾಗಿ ಜನ ಮಾಡಿರುವಂತಹ ಕೆಲಸ ಭಾರಿ ಟ್ರೆಂಡಿಂಗ್ನಲ್ಲಿದೆ. ಪುನೀತ್ ರಾಜ್ಕುಮಾರ್ಗೋಸ್ಕರ ಮಾಡ್ತಾ ಇರುವಂತಹ ನೇತ್ರದಾನ ಕೂಡ ಸದ್ಯ ಅತಿ ಯಶಸ್ವಿಯಾಗಿ ಸಾಗ್ತಾ ಇದೆ. ಸ್ಯಾಂಡಲ್ವುಡ್ನ ಪವರ್ ಸ್ಟಾರ್ ನಮ್ಮನ್ನ ಬಿಟ್ಟು 3 ವರ್ಷಗಳೇ ಕಳೆದು ಹೋಗಿದೆ. ಯಾವುದೇ ವಿವಾದಗಳು ಮೈ ಮೇಲೆ ಎಳೆದುಕೊಳ್ಳದೆ ಜನಪರ ಕೆಲಸ ಮಾಡ್ತಾ ಸಾವಿನಲ್ಲೂ ಕೂಡ ಸಾರ್ಥಕತೆ ಮೆರೆದಿದ್ದು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಮಣ್ಣಾಗುವ ಮುನ್ನ ನೇತ್ರದಾನ ಮಾಡಿ 4 ಬದುಕಿಗೆ ಕಣ್ಣಾದರೂ ಯುವರತ್ನ ನೇತ್ರದಾನ ಯುವಜನರಿಗೆ ಸ್ಫೂರ್ತಿಯನ್ನ ತುಂಬಿದ್ರು. ಕಳೆದ 2 ವರ್ಷದಲ್ಲಿ ನೇತ್ರದಾನ ಮಾಡೋರ ಸಂಖ್ಯೆ ದಿಢೀರಂತ ಜಾಸ್ತಿ ಆಯಿತು ಕೂಡ. ಜನ ಈಗ ತಾವಾಗಿಯೇ ತಾವು ಮುಂದೆ ಬಂದು ನೇತ್ರದಾನ ಮಾಡ್ತೀನಿ ಅಂತ ಶುರು ಮಾಡ್ತಾ ಇದ್ದಾರೆ. ಅಪ್ಪು ನೇತ್ರದಾನ ಮಾಡಿದ ಮೇಲೆ ನೇತ್ರದಾನಕ್ಕೆ ಮುಂದೆ ಬರ್ತಿರೋರ ಸಂಖ್ಯೆ ದಿಢೀರಂತ ಏರಿಕೆ ಆಗಿರೋದನ್ನ ಕಾಣಬಹುದು. ತಂದೆಗೆ ತಕ್ಕ ಮಗನಾಗಿದ್ದ ದೊಡ್ಡಮಣೆಯ ಕುಡಿ ಡಾಕ್ಟರ್ ರಾಜ್ಕುಮಾರ್ ಅಂತೆ ನೇತ್ರದಾನ ಮಾಡಿರುವ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಅಪ್ಪು ನೇತ್ರದಾನ ಮಾಡಿದ ಕೇವಲ 3 ವರ್ಷದಲ್ಲಿ ಹೊಸ ಚರಿತ್ರೆಯನ್ನೇ ಸೃಷ್ಟಿ ಮಾಡಿದಂತಾಗಿದೆ. ಯುವಕರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೇತ್ರದಾನ ಮಾಡೋಕೆ ಮುಂದೆ ಬರ್ತಾ ಇದ್ದಾರೆ. ಇನ್ನು 20ರಿಂದ 30 ವರ್ಷದ ಯುವ ಜನರಿಂದಲೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೇತ್ರದಾನಕ್ಕೆ ನೋಂದಣಿ ಮಾಡಿಕೊಳ್ತಾ ಇದ್ದಾರೆ. ಕಳೆದ 28 ವರ್ಷದಲ್ಲಿ ನೇತ್ರದಾನಕ್ಕೆ ನೋಂದಣಿ ಮಾಡಿಕೊಂಡವರ ಸಂಖ್ಯೆಯನ್ನು ನಾವು ನೋಡಿದ್ರೆ 75,000 ಅಷ್ಟೇ ಇತ್ತು. ಇನ್ನು 2021 ಅಕ್ಟೋಬರ್ನಿಂದ 2023 ಆಗಸ್ಟ್ ತನಕ ನೋಂದಣಿ ಮಾಡಿಕೊಂಡವರ ಸಂಖ್ಯೆ 1,27,924 ರಷ್ಟಾಗಿದೆ. ಆನ್ಲೈನ್ ಮೂಲಕ 1,10,000 ಆಸ್ಪತ್ರೆಗೆ ಭೇಟಿ ಕೊಟ್ಟು 17,924 ಜನರಿಂದ ನೋಂದಣಿಯನ್ನ ಮಾಡಿಕೊಳ್ಳಲಾಗಿದೆ. ನಾರಾಯಣ ನೇತ್ರಾಲಯದಲ್ಲಿ 2 ವರ್ಷದಲ್ಲಿ 3,989 ಮಂದಿಯಿಂದ ಈಗಾಗಲೇ ನೇತ್ರದಾನವನ್ನು ಮಾಡಿಕೊಂಡಿದ್ದಾರೆ. ಇನ್ನು ಯುವರತ್ನ ನಡೆಯಿಂದ ನೇತ್ರದಾನ ಮಾಡೋಕೆ ಯುವಜನರು ಸ್ವಯಂ ಪ್ರೇರಿತವಾಗಿ ಮುಂದೆ ಬರ್ತಾ ಇದ್ದಾರೆ. ಅಪ್ಪುವಿನ ಒಳ್ಳೆಯತನ ಇನ್ನೂ ಕೂಡ ಇದೇ ಮಣ್ಣಲ್ಲಿ ಉಸಿರಾಡ್ತಾ ಇದೆ. ಅಪ್ಪು ನಮ್ಮನ್ನಗಲಿದ್ರು ಕೂಡ ಅವರು ಮಾಡಿರುವಂತಹ ಸಮಾಜಮುಖಿ ಕೆಲಸಗಳು, ಒಳ್ಳೆಯತನ ಇನ್ನೂ ಇದೇ ಮಣ್ಣಲ್ಲಿ ಉಸಿರಾಡ್ತಾ ಇದೆ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಅಪ್ಪುಗಾಗಿ ಯುವ ಮನಸ್ಸುಗಳು ಕೂಡ ತಾಮುಂದು ನಾಮುಂದು ಅಂತ ನೇತ್ರದಾನ ಮಾಡೋಕೆ ನೋಂದಣಿ ಆಗ್ತಾ ಇದ್ದಾರೆ. ಒಟ್ನಲ್ಲಿ ಅಪ್ಪುವಿನ ಒಳ್ಳೆ ಕೆಲಸಕ್ಕೆ ಇಡೀ ರಾಜ್ಯ, ದೇಶ, ವಿದೇಶದಲ್ಲೂ ಕೂಡ ಹೆಸರು ಬರ್ತಾ ಇದೆ. ವೀಕ್ಷಕರೇ, ಈ ನಮ್ಮ ಮಾಹಿತಿ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಈ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನಮಸ್ಕಾರ.